ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋಸ್ ಅಲ್ಲಿ ನಾವು HTML ಸೀರೀಸ್ ನ ಕಂಟಿನ್ಯೂ ಮಾಡ್ತಾ ಇದೀವಿ. ನೀವು ನೋಡ್ತಿದ್ದಂಗೆ ತಮ್ಮನೆಲ್ಲ ನೋಡಿರ್ತೀರಾ. ಸೊ ನಾವು ಏನೇನ್ ಕಲ್ತಿದೀವಿ ಅಂದ್ರೆ, ಫಸ್ಟ್ ನಾನು ಪ್ರಾಜೆಕ್ಟ್ ಫೈಲ್ ಹೋಗ್ತೇನೆ. ಒಂದೆರಡು ಪೇಜ್ ಮಾಡಿದ್ವಿ. ಅದರಲ್ಲಿ ಲಿಂಕ್ ಯಾವ ತರ ಹಾಕ್ಬೇಕಂತ ಕೇಳ್ಕೊಟ್ಟಿದ್ದೆ. ಮಾಮೂಲಿ ಬೇಸಿಕ್ ಥಿಂಗ್ಸ್, ಯಾವ ತರ ಟೈಪ್ ಮಾಡಬೇಕು, ಎಲ್ಲಿ ಟೈಪ್ ಮಾಡಬೇಕು, ಬೇಸಿಕ್ ಸ್ಟ್ರಕ್ಚರ್ ಆಫ್ HTML ಹೇಳ್ಕೊಟ್ಟಿದ್ದೆ ನಾನು. ಆ, ಆಮೇಲೆ ಒಂದು ಇಮೇಜ್ ಹಾಕೊಟ್ಟಿದ್ದೆ. ಅದ್ರ ಸೈಜ್ ಬಗ್ಗೆ ಇವಾಗ ಥಿಂಕ್ ಮಾಡ್ಬೇಡ್ರಿ. ಸೈಜ್ ಆಮೇಲೆ ನೋಡ್ಕೊಳೋಣ, ಸೈಜ್ ಎಷ್ಟಿರ್ಬೇಕು ಏನ್ ಕತೆ ಅವೆಲ್ಲ ಆಮೇಲೆ ಸೆಟ್ ಮಾಡ್ಕೊಬೋದು. ಅದ್ರ ಬಗ್ಗೆ ಇವಾಗ ತಲೆ ಕೆಡ್ಸ್ಕೊಂಬಿಡಿ. ಜಸ್ಟ್ ಆಡ್ ಮಾಡೋದು, ಲಿಂಕ್ ಹೆಂಗ್ ಹಾಕೊಳ್ಳೋದು ಅವೆಲ್ಲ ನೀವು ತಿಳ್ಕೊಂಡಿದ್ರಿ ಅಂತ ಅನ್ಕೊಂಡ್ ನೀವು ತಿಳ್ಕೊಂಡಿಲ್ಲ ಅಂದ್ರೆ ಮತ್ತೆ ಹೋಗಿ ನೋಡಿ ಅಷ್ಟೇ. ಸೊ ನೆಕ್ಸ್ಟ್ ನಾವಿವತ್ತು ಲೀಸ್ಟ್ ಬಗ್ಗೆ ತಿಳ್ಕೊಳೋಣ, HTML ಲೀಸ್ಟ್. ಸೊ ಅದಾದ್ಮೇಲೆ ನಮ್ಗೆ ಟೇಬಲ್ಸ್ ಬಗ್ಗೆ ಬರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನಂಗೆ ಏನಂದ್ರೆ ಇದನ್ನ ಆಗ್ಲೆಲ್ಲ ನೋಡ್ತಾ ಇದ್ದೀನಿ ಅಂದ್ರೆ, ಇದಕ್ಕಿಂತ ಮುಂಚೆ ನಾನು ಒಂದು ವಿಡಿಯೋ ರೆಕಾರ್ಡ್ ಮಾಡಿದೆ. ಅದು ಅರ್ಧ ಆದ್ಮೇಲೆ ಡಿಲೀಟ್ ಆಗೋಯ್ತು. ಸೊ ಬೇಜಾರು. ಇದೇ ಕಷ್ಟ ಇರೋದು ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ. ಸೊ ನನಗೆ ಇಷ್ಟು ದಿನ ಟೈಮ್ ಇರಲಿಲ್ಲ ಮಾಡೋದಕ್ಕೆ. ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕೆ ಜಾಸ್ತಿ ಲೇಟ್ ಆಗಿತ್ತು. ಸೊ ಇರ್ಲಿ, ಇವತ್ತಿನ ದಿವಸದಿಂದ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡೋಣ. ಸೊ ಇದು ನಾವು ಸೀರೀಸ್ ನಾನು ಕಂಪ್ಲೀಟ್ ಮಾಡೋಣ ಆದಷ್ಟು ಬೇಗ. ಇಷ್ಟ ಟೈಮ್ ಇಲ್ಲ ಅಲ್ಲ, ಬೇಗ ಕಲ್ತ್ಕೊಬೋದು. ಸೊ ಅದಕ್ಕೆ ನಾನು ತಡ ಮಾಡ್ದೇಲೆ ದಿನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ಸಪೋರ್ಟ್ ಮಾಡಿ. ಡೆಸ್ಕ್ಟಾಪ್ ಅಲ್ಲಿ ಇದೆ ನಮ್ಮದು ಫೈಲ್ ಪ್ರಾಜೆಕ್ಟ್. ಯಾ ನಿಮ್ಗೆ ಫಸ್ಟ್ ಲೀಸ್ಟ್ ಅಲ್ಲಿ, ಲೀಸ್ಟ್ ಅಂದ್ರೆ ಏನು, ಲೀಸ್ಟ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದಾವೆ ಇವೆಲ್ಲ ತಿಳ್ಕೊಂಡು ಆದ್ಮೇಲೆ ನೀವು ಕೋಡಿಗೆ ಬರ್ಬೇಕು, ಓಕೆನಾ? ಸೊ ಫಸ್ಟ್ ಅದನ್ನ ತಿಳ್ಕೊಳ. ಅದನ್ನ ತಿಳ್ಕೊಳಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ, ನೋಟ್ ಪ್ಯಾಡ್ ಓಪನ್ ಮಾಡಬೇಕು. ಯಾಕಂದ್ರೆ ನಮ್ಮ ಹತ್ರ ಪ್ಯಾಡ್ ಇಲ್ಲ ಯಾವ್ದು ನಿಮಗೆ ಬರ್ದಿ ತೋರ್ಸಕ್ಕೆ. ಕಂಪ್ಯೂಟರ್ ಅಲ್ಲಿ ಬರೆಯೋಣ ಅಂದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ಸೊಲ್ಯೂಷನ್ ಅಂದ್ರೆ ಟೈಪ್ ಮಾಡಿ ನೋಡೋದು. ಈ ಟೆಕ್ಸ್ಟ್ ಹಾಕೋತೆ ಸ್ವಲ್ಪ ಲ್ಯಾಗ್ ಆಗ್ತೈತೆ, ಅಪ್ಡೇಟ್ ಕೊಟ್ಟಿಲ್ಲ ನಿಮ್ದು. ಇರ್ಲಿ. ಹಾ, ಬರ್ದೀನಿ. ಆ ವಿಡಿಯೋದಲ್ಲಿ ಮಾಡಕ್ ಹೋಗಿದ್ನಲ್ಲ, ಆ ವಿಡಿಯೋದಲ್ಲಿ ಬರ್ದಿರೋದು ಅದನ್ನೇ ಹೇಳ್ತೀನಿ. ಸೊ ಲೀಸ್ಟ್ ಅಲ್ಲಿ 3 ಟೈಪ್ಸ್ ನಮ್ಗೆ ಇರೋದು HTML ಅಲ್ಲಿ. ಫಸ್ಟ್ ಈಸ್ ಅನ್ಆರ್ಡರ್ಡ್ ಲಿಸ್ಟ್ ಅಂತ. ಇದರಲ್ಲಿ ನೀವು ಲೀಸ್ಟ್ ಮಾಡ್ತಿರಲ್ಲ, ಪಾಯಿಂಟ್ಸ್ ಎಲ್ಲ ಈ ತರ ಡಾಟ್ ಪಾಯಿಂಟ್ಸ್ ಆಗಿ ಬರ್ತಾ ಡಾಟ್ ಡಾಟ್. ನೆಕ್ಸ್ಟ್ ನಂಬರ್ ಲಿಸ್ಟ್ ಈ ತರ 1 2 3 4 ಅಂತ ಬರ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಲಿಸ್ಟ್. ಈ ತರ ನಿಮ್ಗೆ ಯಾವ್ದೋ ಒಂದು ವರ್ಡ್ ಇರುತ್ತೆ, ಅದನ್ನ ನೀವು ಡಿಸ್ಕ್ರೈಬ್ ಮಾಡ್ತೀರಾ, ಅದ್ರ ಬಗ್ಗೆ ಬರೆಯೋದನ್ನ ಈ ಕಡೆ ಬರುತ್ತೆ. ಇಲ್ಲಿ ನಿಮ್ಮ ವರ್ಡ್ ಇರುತ್ತೆ. ಸೊ ಇಷ್ಟೆಲ್ಲ ಲೀಸ್ಟ್ ಅಲ್ಲಿ ಬರುತ್ತೆ. ಇವೆಲ್ಲ ಎಲ್ಲಿ ಉಪಯೋಗ ಆಗುತ್ತೆ ಅಂತ ನನ್ನನ್ನು ಕೇಳಿದ್ರೆ, ಆ ಇಟ್ಕೊಳ್ಳಿ, ನಿಮ್ ಎಲ್ಲೋ ಒಂದ್ ಕಡೆ ನಿಮ್ಮ ವರ್ಕ್ ವರ್ಕ್ ಯಾಕೆ ಮಾಡ್ತಿದ್ರ ನೀವು, ಹ್ಮ್, ಎಲ್ಲೋ ಒಂದ್ ಕಡೆ ನೀವು ಕಲಿತಾ ಇದ್ದೀರಾ. ಸೊ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇರುತ್ತೆ, ಯಾವ್ದೋ ಒಂದು ಸಬ್ಜೆಕ್ಟ್, ಅದನ್ನ ನೀವು ಕಲಿತಾ ಇದ್ದೀರಾ. ಸೊ ಕಲಿಯೋದ್ರಲ್ಲಿ ಆಮ್, ಈ ತರ ಒಂದ್ ಹೆಡ್ಡಿಂಗ್ ಬರುತ್ತೆ, ಅದ್ರ ಕೆಳಗಡೆ ಒಂದು ಪಾಯಿಂಟ್ಸ್ ಬರುತ್ತೆ, ಒಂದು ವರ್ಡ್ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಒಂದೊಂದ್ ತರ ಇರುತ್ತೆ. ನಾವು ಅದನ್ನ ಎಲ್ಲೆಲ್ಲ ಮಾಡ್ಕೊಂಬರಲ್ಲ ಅಂತ ಅಂದ್ರೆ, ಸೊ ಅದೇ ತರ ಸಿಚುಯೇಷನ್ ನೀವು ಎಲ್ಲಾದ್ರೂ ವೆಬ್ಸೈಟ್ ಡೆವಲಪ್ ಮಾಡ್ಬೇಕಾದ್ರೆ ಬಂದ್ರೆ, ಸೊ ಅಲ್ಲಿ ನೀವು ಈ ತರದನ್ನ ಏನು ಮಾಡ್ಬೋದು. ಸೊ ಮಾಡಬೇಡಿ. ಅನದರ್ ವಾಯ್ಸ್, ಯಾವ್ದು ಬೇರೆ ವಾಯ್ಸ್ ಏನಾನ ನಿಮ್ಗೆ ಕಾಣಿಸ್ತಿದೆ, ಸೊ ಇಗ್ನೋರ್ ಮಾಡ್ರಿ. ನೆಕ್ಸ್ಟ್, ಸೊ US ಕೋಡ್ ಅಲ್ಲಿ ಓಪನ್ ಮಾಡೋಣ. ಫಸ್ಟ್ ನೀವು ಈಗ ನಾನು ಫಸ್ಟ್ ಅನ್ಆರ್ಡರ್ಡ್ ಲಿಸ್ಟ್ ಬಗ್ಗೆ ಹೇಳ್ತೀನಿ ನಿಮಗೆ. ಫಸ್ಟ್ ಅನ್ಆರ್ಡರ್ಡ್ ಲಿಸ್ಟ್ ಯಾವ ತರ ಓಪನ್ ಮಾಡ್ಬೇಕಂದ್ರೆ, ನಿಮ್ಗೆ ಅದ್ರ ಟ್ಯಾಗ್ ಇದೆ UL, ಕಾಮನ್ ಸೆನ್ಸ್. UL ಅಂದ್ರೆ ಅನ್ಆರ್ಡರ್ಡ್ ಲಿಸ್ಟ್ ಅಂತ, UL. ಸೊ ಅದಾದ್ಮೇಲೆ ಅದ್ರೊಳಗಡೆ ನೀವು ಆಕ್ಚುಲಿ ಲೀಸ್ಟ್ ಏನೇನ್ ಪಾಯಿಂಟ್ಸ್ ಬೇಕಲ್ಲ ಅದನ್ನ ನೀವು ಇಡ್ತಾ ಹೋಗ್ತೀರಾ ಎಲ್ಲ ಅಂತ.
ಸೊ ಇದ್ರೊಳಗಡೆ ನೀವು ಲೀಸ್ಟ್ ಎಲಿಮೆಂಟ್ಸ್ ನ ಮಾಡ್ಬೇಕು. ಮಳೆ ಬರ್ತಿದೆ, ಏನಾದ್ರೂ ಎಕ್ಸ್ಟರ್ನಲ್ ವಾಯ್ಸ್ ಕಂಡ್ರೆ ಅದನ್ನ ಅವಾಯ್ಡ್ ಮಾಡಿ. ಸೊ ಅದ್ರೊಳಗಡೆ ಲೀಸ್ಟ್ ಅಂತ ಇಟ್ಬಿಟ್ಟು ಅದ್ರೊಳಗಡೆ ನೀವೇನ್ ಬರಿಬೇಕು ಅದನ್ನ ನೀವು ಬರಿಬೋದು. ಸೊ ನಾನ್ ಏನ್ ಬರೆಯೋಣ, ನನ್ನ ಹೆಸರು ಬರೀತೀನಿ. ಓಕೆನಾ? ನಮ್ದನ್ ನಿಮ್ ನಿಮ್ಮ ಹೆಸರು ಯಾವ್ದಾದ್ರು ಹೇಳಿ ಕಮೆಂಟ್. ಏನ್ ಬರಿಬೇಕಪ್ಪ? ಸೊ ವಿ ಎಸ್ ಕೋಡ್ ಅಲ್ಲಿ ಏನ್ ಮಾಡ್ರಿ ಅಂದ್ರೆ, ನಾನು ನಿಮ್ಗೆ ಬರೆಯೋದು ಕಮ್ಮಿ ಇರುತ್ತೆ. ನಾನ್ ಬೇರೆಯವ್ರ ತರ ಎಲ್ಲ ನೀವೇ ಬರೀರಿ ಅದೆಲ್ಲ ಏನಿಲ್ಲ. ಸೊ ನೀವು ಒಂದ್ ಟ್ಯಾಗ್ ಬರೆದು ಹಿಂದ್ಗಡೆ ಇನ್ನೊಂದ್ ಟ್ಯಾಗ್ ಬರ್ದಿರುತ್ತೆ, ಅದು ಕ್ಲೋಸ್ ಮಾಡೋ ಟ್ಯಾಗ್. ಸೊ ಇದು ನೀವು ಬರೀಬಾರ್ದು. ಓಕೆನಾ? ನೆನ್ಪಿರ್ಬೇಕು. ಸೊ ನೀವು ಆಕ್ಚುಲಿ ಕಾಲೇಜಲ್ಲಿ ಏನಾದ್ರು ಇದನ್ನ ಕಲಿಯೋ ತರ ಇದ್ದಿದ್ರೆ ನಿಮ್ಗೆ ಏನೋ ಈ ತರ ಕೊಡ್ತಾನೆ ಇರಲಿಲ್ಲ. ಬೇರೆ ಸಜೆಸ್ಟ್ ಮಾಡೋ ಅಂತ ವೆಬ್ಬಲ್ಲೇ ಮಾಡ್ರಿ ಅಂತ ಹೇಳ್ತಾನೆ ಇರಲಿಲ್ಲ ನಿಮ್ಗೆ. ಆ, ನಾನು ಇದನ್ನ ಹೇಳ್ತಾ ಇದ್ನಿ, ನೀವು ಅದನ್ನ ಏನು ಮಿಸ್ಯೂಸ್ ಮಾಡ್ಕೊಳ್ಬೇಕು ಅಷ್ಟೇ. ಕರೆಕ್ಟಾಗಿ ಕಲೀರಿ. ನಂದನ್ ವಾಟ್ ಈಸ್ ನೆಕ್ಸ್ಟ್? ABCD ಏನ್ ಮಾಡೋಣ, ನನ್ಗೆ ಅಷ್ಟೊಂದು ಉದಾಹರಣೆಗಳು ಸಿಗ್ತಾಯಿಲ್ಲ. ಸೊ ಅನ್ಆರ್ಡರ್ ಲಿಸ್ಟ್ ಅಲ್ಲಿ ಇದಿರುತ್ತೆ. ನೆಕ್ಸ್ಟ್ ನಾವು ಬಂದ್ಬಿಟ್ಟು, ಓಕೆ ಫಸ್ಟ್ ನಾವು ಇದನ್ನ ಲೈವ್ ಅಲ್ಲಿ ಹೋಗಿ ನೋಡೋಣ ಏನಿದೆ ಒಳಗಡೆ ಆಕ್ಚುಲಿ ಅಂತ. ಸೊ ಗಾಯ್ಸ್, ನಾ ಹೇಳಿದ ತರನೇ ಈ ತರ ಬಂದಿದೆ. ಮೇಲ್ಗಡೆ ಹೆಲೋ ವರ್ಲ್ಡ್ ಅಂತ ಕೊಡ್ತಿದ್ವಿ, ಇಲ್ಲಿ ಲಿಂಕ್ ಆ್ಯಡ್ ಮಾಡಿದೀವಿ, ನಮ್ ಲಿಸ್ಟ್ ಕೂಡ ಇಲ್ಲಿ ಬಂದಿದೆ. ಸೊ ನೆಕ್ಸ್ಟ್ ಇದು ಅನ್ಆರ್ಡರ್ಡ್ ಲಿಸ್ಟ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ, ಆರ್ಡರ್ ಇರಲ್ಲ ನಿಮ್ಗೆ 1 2 3 ಆ ತರ ಆರ್ಡರ್ ಇರಲ್ಲ. ABCD ಅಂತ ಆರ್ಡರ್ ಇರಲ್ಲ, ಏನು ಇರಲ್ಲ. ಜಸ್ಟ್ ನಿಮ್ಗೆ ಪಾಯಿಂಟ್ಸ್ ಇರುತ್ತೆ, ಡಾಟ್ ಪಾಯಿಂಟ್ಸ್, ನೀವು ಅಲ್ಲಿಂದಾನೇ ನೋಡ್ಕೊಬೇಕು. ಸೊ ನನ್ನ ಸ್ಕ್ರೀನ್ ಆದ್ರೆ ಒಂದ್ ಸ್ವಲ್ಪ ಲ್ಯಾಗ್ ಆಗ್ತಿದ್ರೆ ನೋಡ್ಕೊಳ್ಳಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಯ್ಸ್, ನಾನು ಒಂದ್ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಇರೋ ವಿಡಿಯೋಸ್ ಮಾಡ್ಬೇಕಂತಾನೆ ಅನ್ಕೊಂತೀನಿ. ಆದ್ರೆ ನನ್ನ ಹತ್ರ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ, ಅರ್ಥ ಆಯ್ತಾ? ನನ್ನ ಹತ್ರ ಏನು ಟೀಚ್ ಮಾಡಕ್ಕೆ ಥಿಂಗ್ಸ್ ಇದಾವೆ, ಆದ್ರೆ ಎಕ್ವಿಪ್ಮೆಂಟ್ಸ್ ಇಲ್ಲ. ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಅದನ್ನೇ ನಾನು ಇಯರ್ಫೋನ್ ಕನೆಕ್ಟ್ ಮಾಡಿ ಅದನ್ನ ಮೈಕ್ ತರ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲಾದ್ರೂ ಕ್ವಾಲಿಟಿಯಲ್ಲಿ ಇದರಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ಕಮ್ಮಿ ಆದ್ರೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾವೇನ್ ಮಾಡಬೇಕು, ಆರ್ಡರ್ಡ್ ಲಿಸ್ಟ್ ನ ಮಾಡ್ಬೇಕು. ಸೊ ಆರ್ಡರ್ ಲಿಸ್ಟ್ಗೆ ಏನು, ಇಲ್ಲಿ ನೋಡಿ, ಅನ್ಆರ್ಡರ್ ಲಿಸ್ಟ್ ಗಾದ್ರೆ UL ಬರದ್ರಿ, ಯು ಮೀನ್ಸ್ ಅನ್ಆರ್ಡರ್. ಆರ್ಡರ್ಗೆ OL. OL ಹೀಗೆ ಎಂಟರ್ ಕೊಟ್ರೆ ಈ ತರ ಹೋಗುತ್ತೆ. ಸೊ ಯಾವ ತರ ಹೋಯ್ತು ಅಂತ ಅನ್ಕೊಂಬೇಡಿ, ಎಂಟರ್ ಕೊಟ್ರೆ ಆ ತರ ಹೋಗುತ್ತೆ. ಇಂಡೆಂಟೇಶನ್ ಕರೆಕ್ಟ್ ಆಗಿರ್ಬೇಕು, ಅವಾಗ ನಿಮ್ ಕೋಡ್ ಎಲ್ಲೋದ್ರೂ ಚೆನ್ನಾಗಿರುತ್ತೆ. ಇಂಡೆಂಟೇಶನ್ ಚೆನ್ನಾಗಿದ್ರೆ ನಿಮ್ಗೂ ಒಂಥರ ಕೋಡ್ ಏನದು ನೋಡಿ. ಇಂಡೆಂಟೇಶನ್ ಅಂದ್ರೆ ಈ ಲೈನ್ ಇದೆ ಅಲ್ಲ ನೋಡಿ, HTML ಎಲ್ಲಿ ಆಗೈತೋ ಅಲ್ಲಿ ಇದ್ರೊಳಗಡೆ ನೋಡಿ, ಇದು ಹೆಡ್ ಎಲ್ ಸಾರಿ ನೋಡಿ, ಬಾಡಿ ನೋಡಿ, ಆ ಟ್ಯಾಗ್ ಅಲ್ಲೇ ಇದೆ. ಆ ತರ ಅದ್ರ ಇಂಡೆಂಟೇಶನ್ ಚೆನ್ನಾಗಿರ್ಬೇಕು, ಅವಾಗ ನಿಮ್ಗೆ. ಇಂಡೆಂಟೇಶನ್ ಬಗ್ಗೆ ನಾನು ಇವಾಗ ಬೇಡ, ಯಾವ್ದಾದ್ರು ವಿಡಿಯೋದಲ್ಲಿ ನಿಮ್ಗೆ ಸಪರೇಟ್ ಆಗಿ ಹೇಳ್ತೀನಿ. ಸೊ ಬೇರೆ ಥಿಂಗ್ಸ್ನೆಲ್ಲ ಇದ್ರೊಳಗೆ ತಂದ್ಬಿಟ್ಟು ಕನ್ಸ್ಯೂಮ್ ಮಾಡಿ ಜಾಸ್ತಿ ಟೈಮ್ ತಗೊಳ್ಳೋ ತರ ಮಾಡಬಾರ್ದು. ಸೊ ಆರ್ಡರ್ ಲಿಸ್ಟ್ ಅಲ್ಲಿ ನಾವೇನ್ ತರ ಮಾಡಬೇಕು ಈಗ ನೋಡಿ. ನಾನೀಗ ಇದ್ರಲ್ಲಿ ಕೂಡ ನಂದನ್ ಅಂತ ನೋಡುತ್ತೀನಿ. ಸೊ ಫಸ್ಟ್ ನಾನು ತೆಗೆದುಕೊಂಡು, ಸಾರಿ ಗೈಸ್, ಮೊದಲಲ್ಲಿ ಆ ತರ ಬರುತ್ತೆ. ಓಕೆ, ನಾವು ಈ ತರ ಇಲ್ಲಿ ಕೂಡ ನಂದನ್ ಅಂತಾನೆ ಹೊಡೋಣ. ಗೈಸ್, ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಥಿಂಗ್ಸ್ ಏನಾದ್ರು ವಾಯ್ಸ್ ಕೇಳಿಸ್ತಿದ್ರೆ ಅದನ್ನ ಪ್ಲೀಸ್ ಅವಾಯ್ಡ್ ಮಾಡಿ. ಯಾಕಂದ್ರೆ ನಿಮ್ಗೆ ಕರೆಕ್ಟ್ ಆಗಿರೋ ಎನ್ವಿರಾನ್ಮೆಂಟ್ ಸಿಕ್ಕಿಲ್ಲ ಮಾಡೋದಕ್ಕೆ ವಿಡಿಯೋನ. ಆದ್ರೂ ಮಾಡ್ಬೇಕಲ್ಲ, ಜಾಸ್ತಿ ದಿನ ಆಯ್ತಲ್ಲ ಅಂತ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಜಾಸ್ತಿ ತಲೆ ಮಾಡ್ತಾ ಇದ್ದೀನಿ. ಸೊ ಮಳೆ ಕೂಡ ಬರ್ತಾ ಇದೆ. ವಾಯ್ಸ್ ಓಕೆ. ಇಲ್ಲಿ ನಂದನ್ ABCD, ಇಲ್ಲೂ ABCD ನೋಡಿ, ಯಾಕಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ. ಸೊ ಆರ್ಡರ್ ಲಿಸ್ಟ್ ಬಂತು. ಸೊ ನಾವೀಗ ಗೋ ಲೈವ್ ಅಂತ ಹೊಡಿತೀನಿ. ಇಲ್ಲಿ ಗೋ ಲೈವ್ ಅಂತ ಬರುತ್ತೆ. ನಾವು ನಿಮ್ಗೆ ಆ ಥರ ಯಾವ ಥರ ಮಾಡ್ಕೊಬೇಕಂತ ಇಲ್ಲ ಹೇಳಿದ್ದೀನಿ ನೋಡಿ. ನಾವು ಬಂತ ಈ ಥರ ಅಷ್ಟೇ. ನೆಕ್ಸ್ಟ್ ಆರ್ಡರ್ ಲಿಸ್ಟ್ ಆಯ್ತು. ನೆಕ್ಸ್ಟ್ ನಮ್ದು ಡಿಸ್ಕ್ರಿಪ್ಷನ್ ಲಿಸ್ಟ್. ಸೊ ಅದನ್ನ ನಾವು ಯಾವ ಥರ ಬರೀಬೇಕಂದ್ರೆ, ಓಕೆ, ನೀವು ಆರ್ಡರ್ಡ್ಗೆ OL ಬರದ್ರಿ, ಅನ್ಆರ್ಡರ್ಡ್ಗೆ UL ಬರದ್ರಿ.
ಡಿಸ್ಕ್ರಿಪ್ಟಿವ್ ಏನು ಬರೀತೀರಾ? ಎಸ್, ಕರೆಕ್ಟ್. ಡಿ ಎಲ್ ಅಷ್ಟೇ. ಡಿ ಎಲ್ ಎಂಟರ್ ಮಾಡಿ ಅದರೊಳಗಡೆ ನಿಮ್ಗೆ ಯಾವುದೇ ಒಂದು ಏನು ಏನೇ ಒಂದು ಪ್ರಾಬ್ಲಮ್ ಇದ್ದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ವಿ ಎಸ್ ಕೋಡ್ ಏನೇ ಒಂದಾಗಿ ಏನೇ ಒಂದಿದ್ರು. ಸೊ ಈಗ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಷ್ಟೊಂದು ಜನ ನೋಡ್ತಿಲ್ಲ. ಸೊ ನಾನು ಮುಂದೆ ಯಾವಾಗಾದ್ರೂ ನೀವು ನೋಡ್ತಿದ್ದೀರ. ಸೊ ಇವಾಗಾದ್ರೆ ನಾನು 2026 ಅಲ್ಲಿ ಮಾಡ್ತೇನೆ ವಿಡಿಯೋ. ನೀವು ಮೇ ಬಿ 2027 ಅಲ್ಲಿ ನೋಡ್ಬೋದು. ಸೊ ಅವಾಗ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಕೊಡೋದಕ್ಕೆ ಕಾಯ್ತಾ ಇದ್ದೀನಿ. DT ಅಂತ ಹಾಕಿ ನಿಮ್ಮ ವರ್ಡ್ ನ ಎಂಟರ್ ಮಾಡಿ. ಎಲ್ಲದರಲ್ಲೂ ಯಾಕೆ ಸ್ಮಾಲ್, ಇಲ್ಲೂ ಕೂಡ ಒಂದು ಕ್ಯಾಪ್ ಕೊಡೋಣ. ಸೊ ಇಲ್ಲಿ ನಿಮ್ಮ ಅದ್ರ ಬಗ್ಗೆ ಏನ್ ಹೇಳ್ಕೊಂತಿರಲ್ಲ ಅದನ್ನ ನೀವು DT ಅಂತ ಹೇಳಿ ಕ್ಲೋಸ್ ಮಾಡಿದ್ರೆ ನೀವು ಅದ್ರೊಳಗಡೆ ಏನ್ ಬರೀತಿರೋ ಅದು ಅದ್ರ ಮುಂದೆ ಬರುತ್ತೆ. ಸೊ ಅದ್ರ ಬಗ್ಗೆ HTML ಅಂತ ಕೊಟ್ಟಿನಿ ನಾನು. ಸೊ ಅದ್ರ ಬಗ್ಗೆ ಬರೆಯೋಣ. ಯೂಸ್ ಟು create the structure of a website. ಸೊ ಇಷ್ಟು ಬರ್ದಿದ್ದೀನಿ. ನೆಕ್ಸ್ಟ್ ನಾವು ನೋಡೋಣ ಯಾವ ತರ ಬಂದಿದೆ ಅಂತ. ಸೊ ಗಾಯ್ಸ್ ಬಂದಿದೆ ಆ ತರ ಬರಬೇಕು. HTML ಅಂತ ಬಂದಿದೆ, ಅದ್ರ ಇದು ಈ ತರ ಬರುತ್ತೆ ಅಂತ ನಾನು ಇವತ್ತೇ ನೋಡ್ತಾ ಇರೋದು. ಒಂದು ನಿಮಿಷ, ಇದನ್ನ ಕಾಪಿ ಮಾಡಿ ಇಲ್ಲಿಡೋಣ, ನೋಡೋಣ ಬರುತ್ತೆ ಅಂತ. ಇನ್ನ ತೆಗಿತೀನಿ. ಓಕೆ, ಇಲ್ಲಿ ಒಂದು ಐಫೋನ್ ಅಂತ ಈ ತರ ಯಾರು. ಸೊ ಒಂದು ನೋಡೋದಕ್ಕೆ ಕೂಡ ಚೆನ್ನಾಗಿರುತ್ತೆ. ಅವಾಗ ಅಂದ್ರೆ ಬೇಸಿಕಲಿ ಈ ತರನೇ ಬರುತ್ತೆ, ಇಲ್ಲೇ ಬರಲ್ಲ. ಇಲ್ಲಿ ಹೆಡ್ಡಿಂಗ್ ಬಂದು ಇದ್ರೊಳಗಡೆ ಬರ್ತಾ ಹೋಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಯಾ. ಸೊ ಈಗ ನೀವು 3 ತರದ್ದು ಕಲ್ತ್ಕೊಂಡ್ರಿ. ಒಂದು ಅನ್ಆರ್ಡರ್ಡ್ ಲಿಸ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ನಂಬರ್ ಲಿಸ್ಟ್, ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಕ್ರಿಪ್ಟಿವ್ ಲಿಸ್ಟ್. ನಾನೀಗ ಒಂದು ಟಾಪಿಕ್ ಬರ್ದು ಅದ್ರೊಳಗಡೆ ಈಗ ಟಾಪಿಕ್ ನಂಗೆ ಯಾವ ತರ ಇರ್ಬೇಕಂದ್ರೆ, ಈಗ ಆರ್ಡರ್ಡ್ ಲಿಸ್ಟ್ ಒಂದು ಟಾಪಿಕ್ ತೆಗಿತೀನಿ ನಾನು. ಆರ್ಡರ್ಡ್ ಲಿಸ್ಟ್ ಹಾಕಿ ಆರ್ಡರ್ ಲಿಸ್ಟ್ ಅದ್ರೊಳಗಡೆ ನಾನು ಟಾಪಿಕ್ ಬರೀತೀನಿ. ಎಲ್ಲ ಅಂತ ಬರ್ದ್ಬಿಟ್ಟು ಇದ್ರೊಳಗಡೆ ಅನ್ಆರ್ಡರ್ಡ್ ಲಿಸ್ಟ್ ನ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ಇದ್ರೊಳಗಡೆ ನಾವು ನೆಸ್ಟೆಡ್ ಲಿಸ್ಟ್ ಆರ್ಡರ್ಡ್ ಒಳಗಡೆ ಅನ್ಆರ್ಡರ್ಡ್ ಇದೆ. ಸೊ ನಿಮ್ಗೆ ಔಟ್ಪುಟ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ LI ಗೊತ್ತಾಯ್ತಲ್ಲ, LI ಅದ್ರೊಳಗಡೆ ನಾನೀಗ ಯಾವ ತರ ಬರ್ತೀನಿ ಅಂದ್ರೆ, ಫಸ್ಟ್ ನಾವೇನ್ ಮಾಡಿವಿ ಗೊತ್ತಾ, ಇಲ್ಲಿ ಕರೆಕ್ಟಾಗಿ ಮಾಡಿದ್ವಿ. ಸೊ ಆರ್ಡರ್ ಲಿಸ್ಟ್ ಓಪನ್ ಮಾಡಿ ಇಲ್ಲಿ ಲಿಸ್ಟ್ ಏನಾದ್ರು ಅದ್ರೊಳಗಡೆ ಬರ್ದ್ಬಿಟ್ಟು ಇಲ್ಲಿ ನಾವೇನಂತ ಬರೆಯೋಣ. ಫಸ್ಟ್ ಇದಕ್ಕೊಂದು ಹೆಡ್ಡಿಂಗ್ ಬೇಕಲ್ಲ. ಇಲ್ಲಿ LI ಅಂತ ನೀವೆಲ್ಲಿ ಓಪನ್ ಮಾಡಿತಿರಲ್ಲ ಅಲ್ಲಿ ನೀವು ಯಾವ್ದು ಹೆಡ್ಡಿಂಗ್ ಕೊಡ್ಬೇಕು ಅದು ಕೊಡ್ರಿ. ನಾನೀಗ ಏನ್ ಕೊಡೋಣ, ಫ್ಲವರ್ಸ್ ಅಂತ ಕೊಡ್ತೀನಿ. ಫ್ಲವರ್ಸ್ ಅದ್ರ ಬಗ್ಗೆ ಏನ್ ಬರಬೇಕು ಕೆಳಗಡೆ, ಅವುಗಳ ಟೈಪ್ಸ್ ಬರೆಯೋಣ. ಫ್ಲವರ್ಸ್ ಟೈಪ್ ಹೇಳ್ರಿ ನೀವೇ, ನನಗೂ ಗೊತ್ತಿಲ್ಲಪ್ಪ. ವಿತ್ ಲೀವ್ಸ್ ಏನಾದ್ರೆ ಬರೆಯೋಣ. ಲೀವ್ಸ್, ಅದೇ ಲೀವ್ಸ್ ಸ್ಪೆಲ್ಲಿಂಗ್ ಇದೇ ಕರೆಕ್ಟ್ ಅನ್ಸುತ್ತೆ. ಲೀವ್ಸ್ ವಿತೌಟ್ ಲೀವ್ಸ್. ಎಲ್ಲೆಲ್ಲಿಗೂ ಹೋಗ್ತಿದ್ದೀವಿ. ನಾನು ನಿಜ ಇದನ್ನ ಸ್ಕ್ರಿಪ್ಟ್ ಮಾಡ್ಕೊಂಡಿಲ್ಲ ಯಾವ ತರ ಬರೀಬೇಕಂತ. ಸೊ ಅದಕ್ಕೆ ಯಾವ್ದಾದ್ರು ಎಕ್ಸಾಂಪಲ್ಸ್ ವಿತೌಟ್ ಬೋತ್ ಅಂತ ಕೊಡೋಣ. ನೆಕ್ಸ್ಟ್ ವಿತೌಟ್ ಬೋತ್. ಓಕೆ, ಫ್ಲವರ್ಸ್ ಒಳಗಡೆ ಈ ತರ ಬರುತ್ತೆ. ನೆಕ್ಸ್ಟ್ ಇದನ್ನ ನಾವೀಗ ನೋಡೋಣ ಯಾವ ತರ ಬಂದಿದೆ ಅಂತ.
ಆಸ್ ಇಟ್ ಈಸ್ ನಾವು ಯಾವ ಥರ ಅನ್ಕೊಬೇಕು ಆ ಥರ ಬಂದಿದೆ. ಸೊ ಇಟ್ ಫಸ್ಟ್ ಫ್ಲವರ್ಸ್, ಅದ್ರೊಳಗಡೆ ಇದು. ಸೊ ಇಷ್ಟೇ ಗಾಯ್ಸ್, ಇವತ್ತು ನೀವು ಇಷ್ಟೆಲ್ಲ ಕಲ್ತಿದ್ರ. ನೀವು ಮನೆಗೆ ಹೋಗ್ಬಿಟ್ಟು, ಐ ಮೀನ್ ನಿಮಗೆ ಫ್ರೀ ಇದ್ದಾಗ ನಾನೀಗ ಏನು ಹೇಳಿದ್ನಲ್ಲ ಇದ್ರಲ್ಲಿ ನಿಮ್ಮ ಓನ್ ಏನು ಎಕ್ಸಾಂಪಲ್ಸ್ನ ತಗೊಂಡು ನೀವು ಟ್ರೈ ಮಾಡಿ, ನಿಮಗೂ ಚೆನ್ನಾಗೇ ಬರುತ್ತೆ ಅವಾಗ ಯಾವ ಥರ ಮಾಡಬೇಕು ಏನು ಕತೆ ಅಂತ. ಸೊ ಇಲ್ಲಿಗೆ ನಮ್ಮ ಲೀಸ್ಟಿನ ವಿಡಿಯೋ ಮುಗೀತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಬಲ್ ಟಾಪಿಕ್ ಮೇಲೆ. ಅಲ್ಲಿ ತನಕ ನಮಸ್ಕಾರ, ಗುಡ್ ಬೈ, ಬಾಯ್.